ನಿನ್ನೆ ಇಂಡಿಯಾ ಪಾಕ್ ಕ್ರಿಕೆಟ್ ಮ್ಯಾಚ್ ವಿಚಾರವಾಗಿ ಮಾತನಾಡಿದ ಪ್ರಿಯಾಂಕ್ ಖರ್ಗೆ ಕಮಲ ಪಡಿಯ ವಿರುದ್ಧ ಕಿಡಿಕಾರಿದ್ರು. ಬಿಜೆಪಿಯವರು ಮಾತೆತ್ತಿದ್ರೆ ದೇಶಭಕ್ತಿ ಅಂತಾರೆ, ಈಗ ಬಿಜೆಪಿ ನಾಯಕರಿಗೆ ನಾಚಿಕೆ ಆಗೋದಿಲ್ವಾ ಅಂದ್ರು. ಅಲ್ಲದೆ ಬಿಜೆಪಿಯವರು 2 ದಿನ ಧರ್ಮಸ್ಥಳ ಚಲೋ 2 ದಿನ ಮದ್ದೂರು ಚಲೋ ಅಂತೀರಿ ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿದ್ರು. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ನೀವೇ ಹೇಳಿ, ಅವ್ರ ಭಾಷಣಗಳಿಂದ ಪ್ರೇರಿತರಾಗೋದು ಯಾರು ಸರ್? ಅವ್ರ ಮನೆ ಮಕ್ಕಳು ಪ್ರೇರಿತರಾಗ್ತಾರ? ಅವ್ರ ಮನೆ ಮಕ್ಕಳೇ ಅವ್ರ ಅಪ್ಪಂದಿರ ಮಾತು ಕೇಳೋದಿಲ್ಲ. ನಾನು ಪ್ರಾಮಾಣಿಕವಾಗಿ ಕೇಳ್ತಾ ಇದ್ದೀನಿ. ಯಾವತ್ತನ ಒಂದ್ಸರಿ ಸಿ ಟಿ ರವಿ ಇರ್ಬೋದು, ನಿಮ್ಮ ಪ್ರತಾಪ್ ಸಿಂಹ ಅವ್ರು ಇರ್ಬೋದು, ಬೇರೆ ಬೇರೆ ಬಾಡಿಗೆ ಭಾಷಣಕಾರರು ಇರ್ತಾರಲ್ಲ, ಅವ್ರ ಮಕ್ಳಿಗೆ ಇದು ಹೇಳಿದಾರಾ? ಏಯ್ ಮಗ, ನೀನು ಕೇಸರಿ ಶಾಲ್ ಹಾಕೋ, ನೀನು ದೊಣ್ಣೆ ತಗೋ, ಬಾ ಹನುಮ ಜಯಂತಿಗೆ ನೀನು ನನ್ನ ಜೊತೆ, ನೀನು ನಮ್ಮ ಸಾಮಾನ್ಯ ಕಾರ್ಯಕರ್ತರ ಜೊತೆ ಡ್ಯಾನ್ಸ್ ಮಾಡು, DJ ಹಚ್ಚು, ಮಸೀದಿ ಮುಂದೆ ಹೋಗೋಣ ಬಾ ಹೇಳಿದಾರಾ? ಇವರನ್ನ ಹೋಗಿದಾರಾ? BCCI ನಡೆಸ್ತಾ ಇರೋದು ಇವತ್ತು ಬಿಜೆಪಿ ನಾಯಕರು ಹೇಳೋ ಧೈರ್ಯ ಇಲ್ವಾ? ಇಷ್ಟೇನಾ ಇವ್ರ ದೇಶಭಕ್ತಿ? ಅವರೇ ಹೇಳಿದ್ರಲ್ಲ, ಖೂನ್ ಆರ್ ಪಾನಿ ಏಕಿ ತರಫ್ ನೈ ಬಹ ಸಕ್ತೆ ಅಂದ್ಬಿಟ್ಟು ಏನಾಯ್ತು? ಪ್ರಧಾನಮಂತ್ರಿ ಅವರು ಸುಮ್ಮನೆ ಇದ್ದಾರೆ, ಹೋಮ್ ಮಿನಿಸ್ಟರ್ ಸುಮ್ಮನೆ ಇದ್ದಾರೆ. ಏನು BCCI ಇಸ್ ಬಿಗರ್ ದೆನ್ ಗೌರ್ಮೆಂಟಾ? ನಮ್ಮ ಸೈನಿಕರ ಬಗ್ಗೆ ಇವ್ರು ಮಾತನಾಡ್ತಾರೆ. ನಿನ್ನೆ ಪ್ರಧಾನಮಂತ್ರಿ ಅವ್ರು ಭಾಳ ದೊಡ್ಡ ಭಾಷಣ ಮಾಡಿದ್ರು. ಕಾಂಗ್ರೆಸ್ನವರು ಸೈನಿಕರಿಗೆ ಅವಮಾನ ಮಾಡ್ತಾ ಇದ್ರಿ. ನಿನ್ನೆ ಏನು ಪುರಸ್ಕಾರ ಮಾಡಿದ್ರಿ ನೀವು? ಯಾಕೆ ಫೋನ್ ಎತ್ತಿ ಹೇಳೋಕ್ಕಾಗಿಲ್ವಾ ನಿಮ್ಮ ಮೋಟಾಬಾಯಿಗೆ? ಮೋಟಾಬಾಯಿ ಮತ್ खेलो, हमारे ಕಾನೂನು हमारे ಸೈನಿಕೋं के खिलाफ है. ಅಲ್ಲಿ ಹುತಾತ್ಮರಾದಂಥ ಒಬ್ಬರು ಕುಟುಂಬಸ್ಥರು